ಪ್ರಮುಖವಾದ ಸುದ್ದಿ ಗೊತ್ತು ನನಗೆ. ಇದೆಲ್ಲ ಈ ಒಂದು ಸರ್ಕಾರ ಸಾಧನೆ ಇದರ ಬಗ್ಗೆ ಎಲ್ಲ ನೀವು ಏನು ಇಂಟ್ರೆಸ್ಟ್ ಇಲ್ಲ, ಗೊತ್ತು ನನಗೆ. ಇರ್ತಕ್ಕಂಥ ಒಂದು ಕುತೂಹಲ ಪ್ರತಿದಿನ ಏನು ನಡೀತಾ ಇದೆ, ವಿದ್ಯುತ್ ಸಂಚಲನ ಅಂತಕ್ಕಂಥದ್ದು ಏನು ಹೇಳಿದ್ದೇನೆ, ಅದು ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ವಿಷಯ. ನಾನು ಒಪ್ತೀನಿ. ಇವತ್ತು ಪ್ರಜಾವಾಣಿ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು, ದೀರ್ಘ ರಜೆ ಪಡೆಯಲು ಹಿಂಜರಿಕೆ, ಶೀಲ ಶಂಕಿಸುವ ಆತಂಕ, ತೊಳಲಾಟದಲ್ಲಿ ಮಹಿಳಾ ಸಿಬ್ಬಂದಿ. ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ, ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೋರ್ತೇನೆ. ನಾನು ಅರ್ಥ ಮಾಡ್ಕೋಬೇಡಿ ಅವರ ಮಾನಸಿಕ ಯಾತನೆ, ಅವರ ನೋವುಗಳನ್ನು ಎಲ್ಲ ಭಾಳ ವಿಷಯ ಬರೆದಿದ್ದಾರೆ. ಹಾಸನದ ಆರ್ಟಿಕಲ್ ಇದು ಯಾವ ಇಂಥ ಒಂದು ಪರಿಸ್ಥಿತಿಗೆ ಯಾರು ಇದನ್ನು ದುಡಿದ್ರು. ನಾನು ಒಂದು ಮಾತು ಹೇಳ್ತೇನೆ, ಇಂಥ ಪ್ರಕರಣಗಳು ಬೇಕಾದಷ್ಟು ನಡೆದಿದೆ. ಪ್ರಮಾಣದ ಗಾತ್ರಗಳು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಇದು ಒಂದು ನಾವೆಲ್ಲರೂ ಅಸಹ್ಯ ಪಡ್ತಕ್ಕಂಥ ಒಂದು ಪ್ರಕರಣ. ಇದು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥದ್ದೇ ಈ ಪ್ರಕರಣ. ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದವರು, ಕಾರಣಕರ್ತರು ಒಬ್ಬರು, ಇದನ್ನು ಜಗಜ್ಜಾಹಿರ ಮಾಡಿ ಆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡ್ತಕ್ಕಂಥ ಕುಟುಂಬಗಳ ಒಂದು ಬಾಂಧವ್ಯ, ಭವಿಷ್ಯವನ್ನು, ಅವರ ಭಾವನೆಗಳನ್ನು ಕೆಡಿಸಿರ್ತಕ್ಕಂಥವ್ರು ಯಾರು? ದಯವಿಟ್ಟು ಮುಖ್ಯಮಂತ್ರಿಗಳು ಹೇಳಬೇಕು. ಪಾಪ ಪ್ರಿಯಾಂಕಾ ಖರ್ಗೆ ಅವರು, ಕೃಷ್ಣ ಬೈರೇಗೌಡರು ಅವರೆಲ್ಲ ಕೊಟ್ಟಂಥ ಹೇಳಿಕೆ ನೋಡಿದ್ದೆ ನಾನು. ಇವತ್ತೂ ಸಹ ನಾನು ಹೇಳ್ತೇನೆ, ಆ ಪ್ರಕರಣ ನಮ್ಮ ಕುಟುಂಬಕ್ಕೆ ಏನು, ಅದಕ್ಕೆ ನಾನು ಬೇರೆ ರೇವಣ್ಣವ್ರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳ್ಬಿಟ್ಟೆ ಅಂತ ಅದಕ್ಕೆ ಬೇರೆ ಸ್ವಲ್ಪ ದಿವಸ ಪಲಾಯನವಾದ ಕುಮಾರಸ್ವಾಮಿದು ಇಂಟೆಂಡ್ರನ್ನು ಅಂತ ಹೇಳ್ಬಿಟ್ರು. ನಾನು ಹೇಳಿದಂಥದ್ದು, ಎಸ್, ನಾವು ದೇವೇಗೌಡರ ಒಂದು ಕುಟುಂಬವೇ. ವ್ಯವಹಾರಗಳು ನಾವು ಮದುವೆ ಆದ ನಂತರ, ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ಒಂದು ವೃತ್ತಿಯನ್ನು ನಾವು ಇಂಡಿಪೆಂಡೆಂಟಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವೇನು ವೃತ್ತಿ ಮಾಡ್ತಾ ಇದ್ದೇವೆ, ನಮ್ಮದೇನು ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ, ಅವರೇನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಇನ್ನೂ ಇಬ್ಬರು ಬ್ರದರ್ಸ್ ಇದ್ದಾರೆ, ಅವರೇನು ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ. ಯಾವುದೋ ಒಂದು ಹಬ್ಬದ ದಿನ ನಮ್ಮ ತಂದೆಯವರ ಒಂದು ಆಸೆ, ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಒಂದು ಹಬ್ಬದ ದಿವಸ ಒಂದು ಊಟಕ್ಕೆ ಸೇರ್ತಕ್ಕಂಥದ್ದು ಬಿಟ್ಟರೆ, ಇದು ಯಾವ ವ್ಯವಹಾರಗಳ ಬಗ್ಗೆ ನಮಗೆ ಅವರು ನಾವು ಚರ್ಚೆ ಮಾಡಲ್ಲ, ನಾವು ಚರ್ಚೆ ಮಾಡಲ್ಲ. ಇದು ನಾವು ನಡ್ಕೊಂಬಂದಿರ್ತಕ್ಕಂಥದ್ದೇನಿದೆ, ಇದನ್ನು ನಮ್ಮ ಕುಟುಂಬದ ಬಗ್ಗೆ, ವಿಶೇಷವಾಗಿ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ ಇದನ್ನು ತಾಳೆ ಹಾಕಿದ್ದಾರೆ. ಪಾಪ ಕೃಷ್ಣ ಇವರು ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಹೇಳಿದ್ದಾರೆ, ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ, ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ಅಮಾಯಕರ ಹುಡುಗರುಗಳನ್ನ ದುಡ್ಡು ವಸೂಲಿಗೆ ಯಾವುದೋ ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ, ಪುರುಷರನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರಲ್ಲ, ಆ ಟಿ ವಿಗಳಲ್ಲಿ ಬಂತಲ್ಲ, ಅದರ ಪೋಷಕರು ಯಾರು ನಿಮ್ಮ ಜಿಲ್ಲೆ ಒಳಗೆ? ಆ ಕೆಲಸ ಮಾಡೋದಂಥವ್ರು ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ತಾನೆ. ನಾನು ಆ ಚಿತ್ರ ತೋರ್ಸೋಕ್ಕೆ ಹೋಗಲ್ಲ ನಿಮಗೆ.
ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ, ಆ್ಯಕ್ಷನ್ ತಗೋತೀವಿ ಅಂತ ಹೇಳಿರ್ಬೋದು. ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ಇಂಥ ಏನು ಕೃತ್ಯ ಮಾಡಿದ್ದಾರಲ್ಲ, ನೀವು ಮಾಡಿ ಅಂತ ಹೇಳಿದ್ದೀರಾ? ನೀವು ಮಾಡಿ ಅಂತ ಹೇಳಿದ್ದೀರಾ? ಅವ್ರಿಗೆ ಇಷ್ಟು ಹೇಳ್ತೀನಿ, ಗೊತ್ತಿದೆ ನಿಮ್ಮ ಮಾತುಕತೆಗಳು ಯಾವ ಮಟ್ಟದಲ್ಲಿದ್ದೀರಿ ಅಂತ ಗೊತ್ತಿದೆ. ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರು ಯಾರೋ ದೇವರಾಜೇಗೌಡ ಮೊನ್ನೆ ಹೇಳಿದ್ದಾನೆ, ಅದು ಪೊಲೀಸ್ ವ್ಯಾನಲ್ಲಿ ಕೂತ್ಕೊಂಡು ಯಾವುದೋ ಒಂದು ಮಿನಿ ಕ್ಯಾಬಿನೆಟ್ ಬೇರೆ ಏನೋ ಕಾನ್ಸ್ಪಿರೆನ್ಸಿ ಟೀಮ್ ಮಾಡ್ಕೊಂಡವ್ರೆ ಅಂತ ಹೇಳ್ಕೊಂಡಿದ್ದಾನೆ. ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ನಮ್ಮ ಕುಟುಂಬ ಮುಗಿಸೋಕ್ಕೆ ಇಂಥ 10 ಕ್ಯಾಬಿನೆಟ್ ಮಿನಿ ಕ್ಯಾಬಿನೆಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಈ ನಾಡಿನ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನಾನು ಇದಕ್ಕೆಲ್ಲ ನಾನು ಈಗ ಅದರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ. ನಿಮ್ಮ ಹೇಳಿಕೆಗಳನ್ನು ನೋಡಿದ್ದೇನೆ. ಇಲ್ಲಿ ಪ್ರಶ್ನೆ, ನಾನು ಇವತ್ತು ನಿಮ್ಮನ್ನು ಉದ್ದೇಶ ಮಾಡ್ತಾ ಇರ್ತಿರ್ತಕ್ಕಂಥ ಉದ್ದೇಶ ಯಾವ ರೀತಿ ಪ್ರಾರಂಭ ಆಯಿತು? 21ನೇ ತಾರೀಕು ನಾನೆಲ್ಲ ಮತ್ತೆ ಹೇಳ್ಕೊಂಡು ಹೋದರೆ 1.5 ಗಂಟೆ 2 ಗಂಟೆ ಹೇಳಬೇಕು, ಒಂದು 15-20 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಅಲ್ಲಿಂದ ಇದು ಪ್ರಾರಂಭ ಆಗಿ ಚುನಾವಣೆ ಮತದಾನ 5 ದಿವಸ ಇದ್ದಾಗ ನಂತರ ಒಂದು ಖಾಸಗಿ ಚಾನಲ್ನಲ್ಲಿ ಇನ್ನೂ ನಡೀತಾನೇ ಇದೆ, ಇರಲಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ, ನಡೆಸಲಿ, ಎಷ್ಟು ದಿವಸ ನಡೆಯುತ್ತೆ. ಇಲ್ಲಿ ಇದನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರಿ? ಈ ಮಾಹಿತಿಗಳು ಈಗೇನೋ ಹೇಳ್ತೀರಿ, ಕುಮಾರಸ್ವಾಮಿಯವ್ರಿಗೂ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು, ದೇವೇಗೌಡರಿಗೂ ಗೊತ್ತಿತ್ತು, ಇದೆಲ್ಲ ಹಲವಾರು ಬಾರಿ ಹೇಳ್ಕೊಂಡಿದ್ದೀರಿ. ಇಲ್ಲಿ ನಮಗೆ ವಿಷಯ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಲಿಕ್ಕೆ ಬಿಡ್ತಾನೆ ಇರಲಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಮೊನ್ನೆನೂ ಸಹ ಹೇಳಿದ್ನಲ್ಲ, ಇದು ಇಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಯಾಕೆಂದರೆ ನಮ್ಮ ಇವರು ನಮ್ಮ ಮಂಡ್ಯದ ಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಮೊದಲು ವಿದೇಶದಿಂದ ಆ ವ್ಯಕ್ತಿನ ಕರೆಸಬೇಕು ಅಂತ ನನಗೆ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ಪಾಪ ಖರ್ಗೆ ಅವರು ಹೇಳಿರಬೇಕೇನೋ, ಪ್ರಿಯಾಂಕಾ ಖರ್ಗೆ ಅವರು ಮೊದಲು ಅವ್ರನ್ನ ಕರೆಸಬೇಕು ಅಂತ ಹೇಳಿ ನಾನು ಕರೆಸಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಹೇಳಿದೆ, ನೋಡಪ್ಪ, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿಲ್ಲ, ನಾನು ಈ ವಿದೇಶದಲ್ಲಿ ಎಲ್ಲಿನ ಸಂಪರ್ಕದಲ್ಲಿ ಹುಡುಕ್ಲಿ ಅವನ್ನ ಅಂತ ನಾನು ಹೇಳಿದೆ. ಮೊನ್ನೆ ಮಾಹಿತಿ ಕೊಟ್ಟಿದ್ದೆ ನಿಮ್ಮ ಮುಂದೆ. ಇದೆಲ್ಲ ಒಂದು ಭಾಗ ಇರಲಿ. ಈಗ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ನಮ್ಮ ಈಗಿನ 2 ದಿವಸ ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು, CD ಶಿವ ಅವ್ರದ್ದು, CD ಶಿವ. ಈಗ ನನ್ನ ಕಾಂಗ್ರೆಸ್ನವ್ರು ಹೇಳ್ತಾರೆ, ಅದಕ್ಕೆ ಬ್ರದರ್ ಸ್ವಾಮಿ ಅಂತೆ. ನಾನು ಬ್ರದರ್ ಸ್ವಾಮಿ ಪೆನ್ಡ್ರೈವ್ ಅಂತ ಹೇಳ್ತಾರೆ. ಇಲ್ಲಿ HDK ಪೆನ್ಡ್ರೈವರ ವಯಸ್ಸ ಈಗ ಬಯಲು DKಶಿ. ಹಾಸನದ ಸೆಕ್ಸ್ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ DCM. ಈ ಮಂತ್ರಿಗೆ ಏನಾದರೂ ಜವಾಬ್ದಾರಿ ಇದ್ದಿದ್ರೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಡ್ರೈವು ಸಾರ್ವಜನಿಕವಾಗಿ ಬಂತಲ್ಲ, ತಕ್ಷಣ ಇದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವ್ರನ್ನ ಒತ್ತು ಒಳಗಾಗಬೇಕಾಗಿತ್ತಲ್ವ. ಈ ಕೇಸಲ್ಲಿ ನನ್ನ ಹೆಸರು ಹೇಳಲಿ, DKಶಿ ಸವಾಲು. ನೀನೇ ಹೇಳಿದ್ಯಲ್ಲಪ್ಪ ಸವಾಲು ಅಂತ. ನಮ್ಮ ದೊಡ್ಡ ಲೀಡ್ರು ಶಿವಕುಮಾರ್ ಅವರೇ, ಸವಾಲು ನೀವು ಹಾಕಿದ್ರಿ, ಹೇಳಿ ಅಂತ ಹೇಳಿ. ನಾನು ಸವಾಲನ್ನ ಸ್ವೀಕಾರ ಮಾಡೋದು ಬೇಕಾಗಿಲ್ಲ. ಈಗ ನೆನ್ನೆ ನೇತೃತ್ವ ಬಂದಿದೆಯಲ್ಲ, ಈಗ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು, ನೆನ್ನೆಯಿಂದ ಉಸಿರೇ ಇಲ್ಲ. ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ. ಏನು ಎಣಿಸಿದ್ರಿ? ಕುಮಾರಸ್ವಾಮಿನೇ ಇದನ್ನ ಪೆನ್ ಡ್ರೈವ್ ಬಿಟ್ಟಿದ್ದು ಅಂತ ಹೇಳಿ ಪಾಪ ಭಾಳ ಚೆನ್ನಾಗಿ ಚರ್ಚೆ ಮಾಡೋರೆ. ಅದಂತೂ ತಿರುಪ್ತಿ ವೆಂಕಟರಮಣ ಸ್ವಾಮಿ ಭಕ್ತರಂತವ್ರು ಕಳಿಸಿದ್ದಾರೆ ಮೀಡಿಯೇಟ್ ಮಾಡೋಕ್ಕೆ.
ವೆಂಕಟರಮಣ ಅಂತ ನಾನು ಸದ್ಯ ಅಯ್ಯೋ ಅವ್ನು ಜೈಲಿಗೆ ಹಾಕ್ಬಿಟ್ರು ಬಚಾವಾಗ್ಬಿಟ್ಟೆ ನಾನೀಗ ಅಂತಾರೆ. ಈ ವ್ಯಕ್ತಿನ ಅರೆಸ್ಟ್ ಮಾಡೋರಲ್ಲ ಯಾರು ದೇವೇಗೌಡ ದೇವರಾಜೇಗೌಡ, ಇಲ್ಲಿ ನೋಡ್ಬೇಕು ನೀವು ಈ ಸರ್ಕಾರ ಬಹುಶಃ ಸಿದ್ದರಾಮಯ್ಯ ಹೇಳ್ತೀನಿ ಅವ್ರದ್ದು ಇನ್ನೊಂದು ಸಾಧನೆ ಮರ್ತುಬಿಟ್ಟವ್ರು ಹೇಳೋದನ್ನ. ಈ ಸರ್ಕಾರ ಸೆಕ್ಷನ್ 376 ಸರ್ಕಾರ ಅಂತಲೂ ಒಂದು ಹೇಳ್ಬೇಕು ನೀವು. ಇವರು ವಿರುದ್ಧ ಯಾರು ಮಾತಾಡಿದ್ರು ಹಾಕು 376 ಸೆಕ್ಷನ್ ಅಲ್ವೇ? ಅದಕ್ಕೆ ಈ ಸರ್ಕಾರದ ಇನ್ನೊಂದು ಸಾಧನೆ, ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಜಡಿ 376 ಸೆಕ್ಷನ್ ಅಂತ ಹೇಳೋದು ನಿಮ್ಮ ಕಾರ್ಯಕ್ರಮ. ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಮರಣದಂಡನೆ ಆಗಬೇಕು. ಇದು 376 ಸೆಕ್ಷನ್ ಸರ್ಕಾರ ಇದೆ. ನಾನು ಅವತ್ತು ಹೇಳಿದೆ SIT ತನಿಖೆ ಅಂತ ಹೇಳಿ. ಇಲ್ಲಿ ಅದೇ ಅದರ ಬಗ್ಗೆ ಇಲ್ಲಿ ದೇವರಾಜೇಗೌಡ ಒಂದು ದೊಡ್ಡ ಹಿಸ್ಟ್ರಿ ಇದೆ. ನಾನಿಲ್ಲ ಅವ್ರ ಪರವಾಗಿ ಅಡ್ವೊಕೇಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದೇವರಾಜೇಗೌಡರಿಗೂ ರೇವಣ್ಣವ್ರಿಗೂ ಒಂದು ಭಾಗ ಇರಲಿ. ಈ ವ್ಯಕ್ತಿ 28ನೇ ತಾರೀಕು ಒಂದು ಕೇಸ್ ಹಾಕೊಂಡವ್ರೆ, 28 ಮಾರ್ಚಲ್ಲಿ. ಯಾರು ಇವ್ರ ಮೇಲೆ ಈಗ ಅತ್ಯಾಚಾರದ ಆಪಾದನೆ ಮಾಡಿ ಇವತ್ತು ಪಾಪ ಯಾವುದು ಖಾಸಗಿ ಚಾನಲಲ್ಲಿ ಹಿಂದಿನ ದಿವಸ ಕೂರಿಸ್ಕೊಂಡು ಹೆಣ್ಮಗಳ ಕೈಯಲ್ಲಿ ಚರ್ಚೆ ಮಾಡಿಸಿ ಇದೆಲ್ಲ ಸ್ಟೋರಿ ಬಿಲ್ಡಪ್ ಮಾಡ್ಕೊಂಡು ಆಮೇಲೆ ಅತ್ಯಾಚಾರ ಮಾಡೋಕ್ಕೆ ಬಂದ ಅಂತೇಳಿ ಕೇಸ್ ಹಾಕ್ಸ್ಕೊಂಡು ಅದ್ರ ಮೇಲೆ ಈಗ ಅರೆಸ್ಟ್ ಮಾಡಿದ್ದಾರೆ 376 ಈ ವ್ಯಕ್ತಿ ಮೇಲೆ. ಈ ವ್ಯಕ್ತಿ 28ನೇ ತಾರೀಕು ಒಂದು ಆ ಹೆಣ್ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹನಿ ಟ್ರ್ಯಾಪ್ ವಿಷಯದಲ್ಲಿ, ಇಲ್ಲ ಹೆಬ್ಬಾಳು ಪೊಲೀಸ್ ಸ್ಟೇಷನ್ನಲ್ಲಿ. ಅದಾದ ನಂತರ ಈ ಒಂದು ಹೆಣ್ಮಗಳೇನಿದ್ದಾಳೆ ಅವಳ ಗಂಡ ಅಂತಕ್ಕಂಥವ್ರು ಈ ವ್ಯಕ್ತಿ ಮೇಲೆ ಒಂದು PCR ಆ್ಯಕ್ಟ್ ಹಾಕಬೇಕು ಅಂತೇಳಿ ನನ್ನ ಏನೇಳೋ ಬೈದ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟರು. ಅಲ್ಲಿ ಹೊಳೆನರಸೀಪುರದಲ್ಲಿ ನನ್ನ ಮರ್ಡರ್ ಮಾಡಿಸ್ತೀನಿ ಅಂದರು, ಹಂಗಂದ್ರು ಇದ್ರಂದು. ಅವನೇನು ಕೊಡ್ತಾನೆ, ಅವನು ಯಾವತ್ತು ಕೊಡ್ತಾನೆ? 30ನೇ ತಾರೀಕು ಕೊಡ್ತಾನೆ, ಮಾರ್ಚ್ 30. ನಂತರ 1ನೇ ತಾರೀಕು ಹೆಣ್ಮಗಳು ಒಂದು ಹೇಳಿಕೆ ಕೊಟ್ಟಿದ್ದಾಳೆ. ಇಲ್ಲೆಲ್ಲ FIR ಎಲ್ಲ ತರಿಸಿಟ್ಟಿದ್ದೀನಿ. ಈ ಹೆಣ್ಮಗಳು 1 ಏಪ್ರಿಲಲ್ಲಿ ಅದೇನೋ ಕಾರಲ್ಲಿ ಹಾಸನದಲ್ಲಿ ಯಾವುದೋ ರಸ್ತೆಗಳಲ್ಲಿ ಓಡಾಡಿಸಿ ನನ್ನ ಕೈ ಮುಟ್ತಾ ಏನೋ ಮೈ ಮುಟ್ತಾ ಅಂತೇಳಿ. ಈಗ ರೇವಣ್ಣವ್ರ ಮೇಲೂ ಅದೇ ತಾನೇ ಕೇಸ್ ಹಾಕಿರೋದು, ಲೈಂಗಿಕ ದೌರ್ಜನ್ಯ ಮೈ ಮುಟ್ತಾ ಅದಂತೂ ಹೇಳ್ದ ಅಂತೇಳಿ ಈ ಸರ್ಕಾರದ ಅಧಿಕಾರಿಗಳು. ಇದು 1ನೇ ತಾರೀಕು ಕೇಸ್ ಆಗಿರೋದು, FIR ಹಾಕಿರೋದು ಈ ದೇವರಾಜೇಗೌಡರ ಮೇಲೆ. 1ನೇ ತಾರೀಕಿಂದ ಈಗ ಅರೆಸ್ಟ್ ಆಗಿದೆ ಯಾವತ್ತು? 60 ದಿವಸ. ಈಗ ಯಾವ್ದು ಮೇ ಎಷ್ಟನೇ ತಾರೀಕು ಅರೆಸ್ಟ್ ಆಗಿದ್ದು? ಏಪ್ರಿಲ್ 1ಕ್ಕೆ ಆ ಹೆಣ್ಮಗಳು ಕಂಪ್ಲೇಂಟ್ನ ಕೊಟ್ಟಿರೋದು. ಸೆಕ್ಷನ್ಗಳು ಇರೋದು ಅವತ್ತಿನ ಸೆಕ್ಷನ್ ಬೇರೆ. ಆಮೇಲೆ ಈ ವ್ಯಕ್ತಿ ಈ ಕಾರ್ತಿಕ್ ಅಂತಕ್ಕಂಥವ್ರು ಮೂಲ ಏನಿದ್ದಾನೆ ಅವನು ಈ ಖಾಸಗಿ ಚಾನಲ್ಗೆ ಹೋಗೊಂದು, ಖಾಸಗಿ ಚಾನಲ್ ಎಲ್ಲರಿಗೂ ಕೊಟ್ಟ, ಬಹುಶಃ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟ ಅವನು. ನಾನು ದೇವರಾಜೇಗೌಡರು ಒಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಇಂಥದ್ದು ನಮ್ಮ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ ಆ ಹೇಳಿಕೆಯನ್ನು ಕೊಟ್ಟ ನಂತರ ಬಹುಶಃ ದೇವರಾಜೇಗೌಡರು ನಿಮ್ಮ ಪ್ರೆಸ್ ಕ್ಲಬ್ಗೆ ಬಂದು 1-2 ಸಣ್ಣ ಕ್ಲಿಪ್ಪಿಂಗ್ ನಿಮ್ಮ ಮುಂದೆ ಬಿಟ್ಟಿದ್ರು. ಅದು ಬಿಟ್ಟ ನಂತರ ಈ ಕೇಸ್ ಹಾಕ್ಸಿದ್ರು. ಆ ಹೆಣ್ಮಗಳ ಕೈಯಲ್ಲಿ ಮತ್ತೆ ಕರೆಸಿ ಯಾರು ಕರ್ಕೊಂಬಂದ್ರು ಬೆಂಗಳೂರಿಗೆ ಹೆಣ್ಮಗಳನ್ನ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಕೊಟ್ಟರು, ಕೇಸ್ ಎಲ್ಲ ಹಾಕ್ತಾರೆ. ಹೊಳೆನರಸೀಪುರದಲ್ಲಿ ಹಾಕಿದ್ದಲ್ಲ, ಯಾರೋ ದುದ್ದ ಇನ್ಸ್ಪೆಕ್ಟರ್ ಕೈಯಲ್ಲಿ ಹಾಕಿಸ್ತಾರೆ. ಅಲ್ಲಿಂದ ಅಲ್ಲೆಲ್ಲೋ ಅದು ಯಾವುದೋ ಹಿರಿಯೂರ ಹತ್ರ ಅರೆಸ್ಟ್ ಮಾಡಿ ಕರ್ಕೊಂಬಂದ್ರಪ್ಪ. ಅತ್ಯಾಚಾರ 376 ಅಂತ, ಅದಕ್ಕೆ ಹೇಳಿದೆ 376 ಸರ್ಕಾರ ಇದು ಅಂತ. ರೇವಣ್ಣ ಅವ್ರ ಕೇಸು ಇದೇ ಹೊಳೆನರಸೀಪುರದಲ್ಲಿ ಒಂದು ಕೇಸ್ ದಾಖಲೆ ಮಾಡ್ಕೊಂಡಲ್ಲ. ಹೊಳೆನರಸೀಪುರದಲ್ಲ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಲ್ಲ. ಆ ಹೆಣ್ಮಗಳನ್ನ ಹೊಳೆನರಸೀಪುರದಿಂದ ಬೆಂಗಳೂರು ಕರ್ಕೊಂಬಂದವ್ರು ಯಾರು?
ಬೆಂಗಳೂರಿಗೆ ಕರ್ಕೊಂಬಂದು ಹೇಳೋರಲ್ಲ ಈಗ ನಮ್ಮ ಸಿ ಡಿ ಶಿವು ನೆನ್ನೆ ಮರಳಿ ಹಾಕಿದ್ರಲ್ಲ ನೀವು, ಸಿ ಡಿ ಶಿವು ಹೇಳೋರಲ್ಲ ನೆನ್ನೆ. ಆ ಹೆಣ್ಣು ಮಗಳನ್ನು ಕರ್ಕೊಂಬಂದವ್ರು ಯಾರು ಬೆಂಗಳೂರು ನಗರಕ್ಕೆ? ಯಾವ ಪೊಲೀಸ್ ಕಚೇರಿನಲ್ಲಿ ಟೈಪ್ಡ್ ಲೆಟ್ರನ್ನ ರೆಡಿ ಮಾಡಿದ್ರಿ ಕಂಪ್ಲೇಂಟ್ದು? ಸ್ವಲ್ಪ ಡಿ ಜಿ ಹೇಳಬೇಕು ಅಲೋಕ್ ಮೋಹನ್. ನಾನು ಅವ್ರನ್ನ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಕಮಿಷನರು ಮಾಡಲಿಲ್ಲ ಬೆಂಗಳೂರು ನಗರಕ್ಕೆ ಅಂತ. ಪಾಪ ಈಗ ನೀವು ಒಬ್ಬರು ನಮ್ಮ ಕುಟುಂಬದ ದ್ವೇಷ ತೀರ್ಸಕ್ಕೆ ಹೊಟ್ಟಿದ್ದವರು, ಕಮಿಷನರ್ ಮಾಡಲಿಲ್ಲ ಅಂತ. ನಿಮ್ಮ ಕಚೇರಿ ಒಳಗೆ ಅಂತ ಹೇಳ್ತಾವ್ರಪ್ಪ, ಗೊತ್ತಿಲ್ಲ. ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ಟೈಪ್ ಮಾಡಿ